ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ತುಂಬ ಅಭ್ಯರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಮೆಸ್ಕಾಮು, ಹೆಸ್ಕಾಮು ಮತ್ತು ಬೇರೆ ಬೇರೆ ಕಂಪನಿಗಳ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಡೇಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ, ಸೊ ಯಾವಾಗ ಫಿಸಿಕಲ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಸ್ಕಾಮ್ನಿಂದ ಅಫಿಷಿಯಲ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ ಫಿಸಿಕಲ್ ಟೆಸ್ಟ್ನ ಕಂಡಕ್ಟ್ ಮಾಡಲಿಕ್ಕೆ. ಸೊ ಅದೇ ರೀತಿ ಏನೋ ನಿಮ್ಮ ಒಂದು ಕಾಲ್ ಲೆಟರ್ನ ಜನರೇಟ್ ಮಾಡಲಿಕ್ಕೂ ಕೂಡ ಒಂದು ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಬೇರೆ ಕಂಪನಿ, ಸೊ ಹೆಸ್ಕಾಮ್ ಆಗಿರ್ಬೋದು, ಅದೇ ರೀತಿ ಬೇರೆ ವಿವಿಧ ಕಂಪನಿಗಳ ಒಂದು ಫಿಸಿಕಲ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಈ ಮೆಸ್ಕಾಮ್ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ, ಸೊ ಇವರೆಲ್ಲ ಒಂದು ಅಫಿಷಿಯಲ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ, ಫಿಸಿಕಲ್ ಟೆಸ್ಟ್ ಡೇಟ್ಸ್ನ. ಸೊ ಯಾರೆಲ್ಲ 1:5 ಲಿಸ್ಟಲ್ಲಿ ಆಯ್ಕೆ ಆಗಿದ್ದಾರೆ ಅಭ್ಯರ್ಥಿಗಳು, ಸೊ ಈ ಒಂದು ಡೇಟ್ಸ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಅವರು ತಮ್ಮ ಒಂದು ಕಾಲ್ ಲೆಟರ್ನ ಜನರೇಟ್ ಮಾಡಿಕೊಂಡು ಈ ಡೇಟ್ಸಿಗೆ ನೀವು ಈ ಒಂದು ಪ್ಲೇಸು ಕೂಡ ಕೊಟ್ಟಿದ್ದಾರೆ, ಆ ಒಂದು ಪ್ಲೇಸಿಗೆ ನೀವು ಅಲ್ಲಿ ಅವೈಲೇಬಲ್ ಆಗಿರಬೇಕು. ಅದೇ ರೀತಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ತಗೊಂಡೋಗಿರ್ಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿದ್ದೀರಾ, ಸೊ ಇದರಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆ್ಯಂಡ್ ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಆ್ಯಂಡ್ ಸೊ ಮತ್ತೆ ನಿಮ್ಮ ಏನೇನು ಎಲ್ಲ ಒಂದು ರಿಸರ್ವೇಷನ್ಸಿಂದ ಹಿಡಿದು ಎಲ್ಲ ಏನೇನು ನಿಮಗೆ ಒಂದು ಏನೋ ರಿಸರ್ವೇಷನ್ ಕ್ಲೇಮ್ ಮಾಡಲಿಕ್ಕೆ ನೀವು ಏನೇನು ಸರ್ಟಿಫಿಕೇಟ್ಸ್ನ ಅಪ್ಲೋಡ್ ಮಾಡಿದ್ದೀರಾ, ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದು ನೀವು ಹಾರ್ಡ್ ಕಾಪಿಯನ್ನು ಕೂಡ ತೊಗೊಂಡೋಗ್ಬೇಕಾಗ್ತದೆ. ಅದೇ ರೀತಿ ಒಂದು ಒರಿಜಿನಲ್ ಕಾಪಿನೂ ಕೂಡ ನೀವು ತೊಗೊಂಡೋಗ್ಬೇಕಾಗ್ತದೆ. ಓಕೆ, ಸೊ ಹಾಗಾದರೆ ಬನ್ನಿ, ಸೊ ಯಾವ ಡೇಟ್ಸಿಗೆ ಈ ಒಂದು ಏನೋ ಫಿಸಿಕಲ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಇದು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ, ಸೊ ಮೆಸ್ಕಾಮ್ನಿಂದ ಅನೌನ್ಸ್ ಆಗಿರೋ ಒಂದು ಅಧಿಸೂಚನೆ ಆಗಿರುತ್ತೆ. ಸೊ ಮೆಸ್ಕಾಮ್ ಕಿರಿಯ ಪವರ್ಮ್ಯಾನ್ ಹುದ್ದೆಯ ನೇಮಕಾತಿ ಸಹನ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ, ಸೊ ಇದ್ರ ಬಗ್ಗೆ ಒಂದು ಡೇಟ್ಸ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದೆಲ್ಲ ಒಂದು ನೇಮಕಾತಿ ಬಗ್ಗೆ ಏನು ಕೊಟ್ಟಿದ್ದಾರೆ. ಸೊ ಯಾರು 1:5 ಅನುಪಾತದಲ್ಲಿ ಶಾರ್ಟ್ ಲಿಸ್ಟ್ ಆಗಿದೆಯಲ್ಲ, ಸೊ ಆ ಅಭ್ಯರ್ಥಿಗಳು ಈ ಒಂದು ದಾಖಲಾತಿ ಜೊತೆಗೆ ಒಂದು ಫಿಸಿಕಲ್ ಟೆಸ್ಟ್ಗೆ ನೀವು ಅಲ್ಲಿ ಹಾಜರಾಗಿರ್ಬೇಕಾಗ್ತದೆ. ಓಕೆ, ಸೊ ಅದೇ ರೀತಿ ನೋಡಿ 1:5 ದಾಖಲಾತಿ ಇಲ್ಲಿ ಏನು ಸದರಿ ಪಟ್ಟಿ ಆಯ್ಕೆ ಪಟ್ಟಿ ಆಗಿರುವುದಿಲ್ಲ. ಮತ್ತು ಹಾಗೆ ಇದರಲ್ಲಿ ಸೊ ಪಟ್ಟಿ ಆಯ್ಕೆಯು ಅವರ ದಾಖಲಾತಿ ಸಲ್ಲಿಕೆ ಹಾಗೂ ಸಹನ ಶಕ್ತಿ ಪರೀಕ್ಷೆ ಅರ್ಹತೆಗೆ ಒಳಪಟ್ಟಿ ಇರ್ತದೆ. ಅದ್ಯಾಗೂ ಮೊದಲನೇ ಹಂತದಲ್ಲಿ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡದಿರುವ ಅಭ್ಯರ್ಥಿಗಳನ್ನು ಸಹ ಪ್ರಸ್ತುತ 1:5 ಅನುಪಾತದ ಪಟ್ಟಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಪರಿಗಣಿಸಲಾಗಿರುತ್ತದೆ. ಸೊ ನೋಡಿ, ಪ್ರಾಪರ್ ಆಗಿ ನೀವು ಅಪ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳನ್ನು ಕೂಡ 1:5 ಅನುಪಾತದಲ್ಲಿ ಏನೋ ಪಟ್ಟಿಯಲ್ಲಿ ಅವ್ರಿಗೂ ಕೂಡ ಒಂದು ಪರಿಗಣನೆ ಮಾಡ್ತಿದ್ದಾರೆ. ಓಕೆ, ಸೊ ಹಾಗಾಗಿ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ನೀವು ಇನ್ ಕೇಸ್ ನೀವು ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ಅದು ತೊಗೊಂಡೋಗಿ. ಓಕೆ, ಸೊ ಅಲ್ಲಿ ಕ್ಲೀನಾಗಿ ಒಂದು ವೆರಿಫಿಕೇಶನ್ ಕೂಡ ನಡೆಯುತ್ತೆ. ಸೊ ಡೇಟ್ಸ್ ಬಂದ್ಬಿಟ್ಟು ನೋಡಿ ಕಿರಿಯ ಪವರ್ಮನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿ ದಿನಾಂಕ 27ರಿಂದ ಸ್ಟಾರ್ಟ್ ಆಗುತ್ತೆ. 27/5/2025 30/5/2025 ಮಂಗಳೂರು, ಉಡುಪಿ, ಶಿವಮೊಗ್ಗದಲ್ಲಿ ಸಹನ ಶಕ್ತಿ ಪರೀಕ್ಷೆಯನ್ನು ನಡೆಸಲಾಗುವುದು. ಸೊ ಪ್ರತಿ ಅಭ್ಯರ್ಥಿಯು ಸಹನ ಶಕ್ತಿ ಪರೀಕ್ಷೆಯ ಕರೆಪತ್ರವನ್ನು ಮೆಸ್ಕಾಮ್ ಅಂತರ್ಜಾಲದಲ್ಲಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಈ ಅಧಿಸೂಚನೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎರಡೂ ಕೂಡ ಅಲ್ಲಿ ಇರುತ್ತೆ. ಸೊ ನೀವು ಕಾಲ್ ಲೆಟರ್ ಜನರೇಟ್ ಮಾಡ್ಲಿಕ್ಕೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜನರೇಟ್ ಮಾಡ್ಕೋಬಹುದು. ಸೊ ದಿನಾಂಕ 20 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಏನೋ ನಿಮ್ಮ ಕಾಲ್ ಲೆಟರ್ ಜನರೇಟ್ ಮಾಡಲಿಕ್ಕೆ ಆಲ್ರೆಡಿ ಲಿಂಕ್ ಬಿಟ್ಟಿದ್ದಾರೆ. ಸೊ ಅದು ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಏನು ಉಪಸ್ಥಿತರಿರಬೇಕು. ಅದೇ ರೀತಿ ನೋಡಿ, ಅಭ್ಯರ್ಥಿಗಳು ಕರೆಪತ್ರದಲ್ಲಿ ತಿಳಿಸುವ ದಿನಾಂಕದಂದು ಸಹನ ಶಕ್ತಿ ಪರೀಕ್ಷೆ ಕೇಂದ್ರಕ್ಕೆ ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಎಲ್ಲಾ ಮೂಲ ದಾಖಲಾತಿಗಳು ಹಾಗೂ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರಾಗತಕ್ಕದ್ದು. ಸಹನ ಶಕ್ತಿ ಪರೀಕ್ಷೆ ದಿನಾಂಕ ಮತ್ತು ಸ್ಥಳಗಳ ಬದಲಾವಣೆ ಬಗ್ಗೆ ಯಾವುದೇ ಮನವಿ ಕೋರಿಕೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ಒಂದು ಒರಿಜಿನಲ್ಲು ಮತ್ತು ಒಂದು ಸೆಟ್ ಜೆರಾಕ್ಸ್, ಸೊ ಎರಡೂ ಇಟ್ಕೊಂಡು ಹೋಗಿ. ಹಾಗೆ ಯಾವುದೇ ರೀತಿ ಒಂದು ಚೇಂಜ್ ಆಫ್ ಪ್ಲೇಸ್, ಅಂದರೆ ಒಂದು ಟೆಸ್ಟ್ನ ಪ್ಲೇಸ್ ಚೇಂಜ್ ಮಾಡಲಿಕ್ಕೆ ನೀವು ಮನವಿ ಮಾಡಿದ್ರು ಅದನ್ನು ನೀವು ಅಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಏನು ಡೇಟಿಗೆ ಫೈನಲೈಸ್ ಮಾಡಿದರೆ ಅದೇ ಡೇಟು ಅದೇ ಪ್ಲೇಸ್ ಆಗಿರುತ್ತೆ. ಸೊ ಈ 3 ಪ್ಲೇಸ್ನ ಕೊಟ್ಟಿದ್ದಾರೆ. ಸೊ ಮಂಗಳ ಕ್ರೀಡಾಂಗಣ, ಮಣ್ಣಗುಡ್ಡ ಮಂಗಳೂರು, ಅದೇ ರೀತಿ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಅಜ್ಜರಕಾಡು ಉಡುಪಿಯಲ್ಲಿ, ಇದು ಕೃಷಿ ಮಹಾವಿದ್ಯಾಲಯ ಸವಳಂಗ ರಸ್ತೆ ನವಿಲೆ ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಕೃಷಿ ಕಾಲೇಜ್ ಇದೆಯಲ್ಲ, ಅಲ್ಲಿಂದ ಕಂಡಕ್ಟ್ ಮಾಡ್ತಾರೆ. ಸೊ ಡೇಟು 27/5/2025 30/5/2025 ಇರುತ್ತೆ. ಅದೇ ರೀತಿ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಸೂಚನೆ ಏನಪ್ಪಾ ಅಂತಂದ್ರೆ ನೋಡಿ, ಅಭ್ಯರ್ಥಿಗಳು ಮೊಬೈಲ್, ಸ್ಮಾರ್ಟ್ ವಾಚ್ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ಸಾಧನೆಗಳನ್ನು
ಕ್ರೀಡಾಂಗಣದೊಳಗೆ ತರಲು ಅವಕಾಶವಿರುವುದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬನ್ನಿ, ಅಥವಾ ನಿಮ್ಮ ಜೊತೆ ಯಾರಿಗಾದ್ರೂ ಒಬ್ರು ಕರ್ಕೊಂಬನ್ನಿ. ಸೊ ಅವ್ರು ಇಲ್ಲದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಓಕೆ, ಸೊ ಬಂದರೆ, ಸೊ ಅದರ್ವೈಸ್ ಇದೆಲ್ಲ ನೀವು ಮನೆಯಲ್ಲೇ ಇಟ್ಟು ಬಂದರೆ ಒಳ್ಳೆಯದು. ಯೂಶಲಿ ಮೊಬೈಲ್ ಎಲ್ಲರ ಹತ್ರ ತರಲೇಬೇಕು, ಅದು ತಂದೆ ತರ್ತಾರೆ, ಯಾರು ಮನೇಲಿ ಇಟ್ಟು ಬರಲ್ಲ. ಸೊ ಬಿಕಾಸ್ ಕಮ್ಯುನಿಕೇಶನ್ ಪರ್ಪಸ್ ಬೇಕಾಗ್ತದೆ. ಹಾಗಾಗಿ ಇದನ್ನ ತಂದರೂ ಕೂಡ ನೀವು ನೋಡಿ ನಿಮ್ಮ ಒಂದು ಕೇರಲ್ಲಿ ನೀವು ಇಟ್ಕೊಬೇಕಾಗ್ತದೆ. ಸೊ ಇದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲ, ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ನೀವೇ ತೊಗೊಬೇಕಾಗ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ, ಎಲ್ಲಾನು ಸಾಧನೆಗಳನ್ನು ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಥವಾ ನೀವು ಯಾರ್ಯಾರು ಕರ್ಕೊಂಬಂದ್ರೆ ಅವ್ರ ಕೈಲಾದ್ರೂ ನೀವು ಕೊಡ್ಬೋದು. ಸೊ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ, ಕ್ಲೀನಾಗಿ ಓದ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಈ ಡೇಟ್ಸಿಗೆ ಪ್ರಿಪೇರ್ಡ್ ಆಗಿ, ಸೊ ಎಲ್ಲ ಏನೋ ಕಂಪಲ್ಸರಿ ಕಂಬ ಹತ್ತೋದು ಇದ್ದೇ ಇರುತ್ತೆ. ಸೊ ಹಾಗೆ ಆದಷ್ಟು ನಾನು ಅಲ್ಲಿ ಕೂಡ ಹೋಗಿ ಒಂದು ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಆ ಡೇಟ್ಸಿಗೆ ಸೊ ಯಾವ ರೀತಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಬಿಕಾಸ್ ಬೇರೆ ಕಂಪ್ನಿಗಳ ಅಭ್ಯರ್ಥಿಗಳಿಗೆ ಇದರಿಂದ ಒಂದು ಐಡಿಯಾ ಕೂಡ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಟಿಲ್ ದೆನ್, ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.